ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ವಿಟಿಯು ಇಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ ಫಾರ್ ದಿ ಫೈನಲ್ ಇಯರ್ 2022 ಸ್ಕೀಮ್ ಸ್ಟೂಡೆಂಟ್ಸ್. ಓಕೆ, ಸೊ ಇದ್ರ ಇನ್ಫಾರ್ಮೇಶನ್ ಏನಂದ್ರೆ ಮ್ಯಾಂಡೇಟರಿ ಇಂಟರ್ನ್ಶಿಪ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಫಾರ್ ದಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 2022 ಸ್ಕೀಮ್. ಓಕೆ, ಅಂದ್ರೆ ಇವಾಗಿನ ಫೋರ್ತ್ ಇಯರ್ ಸ್ಟೂಡೆಂಟ್ಸ್ಗೆ. ಸೊ ಅದು ಏನು ಗೈಡ್ಲೈನ್ಸ್ ಏನೆಲ್ಲ ಕೊಟ್ಟಿದ್ದಾರೆ, ಯಾವ್ದೆಲ್ಲ ಇಂಟರ್ನ್ಶಿಪ್ ಪಡ್ಕೋಬಹುದು, ಎಲ್ಲದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಕಮಿಂಗ್ ಟು ದ PDF. ಓಕೆ, ಸೊ ಇದರಲ್ಲಿ ಕೊಟ್ಟಿದ್ದಾರೆ ಸ್ಕೋಪ್ ಆಫ್ ಇಂಟರ್ನ್ಶಿಪ್ ಅಂತ. ಸೊ NEP ಅಂದ್ರೆ ಏನು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಏನ್ ರಿಲೀಸ್ ಆಗಿದೆ ಅದ್ರ ಪ್ರಕಾರ ಕೆಲವು ಅಪಾರ್ಚುನಿಟೀಸ್ ಅನ್ನು ನೀಡಿದ್ದಾರೆ ಸ್ಟೂಡೆಂಟ್ಸ್ಗೆ. ಆ ಅಪಾರ್ಚುನಿಟಿ ಏನಂದ್ರೆ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು ವಿತ್ ಡಿಫ್ರೆಂಟ್ ಆರ್ಗನೈಸೇಷನ್. ಸರಿನಾ? ಆ ಆರ್ಗನೈಸೇಷನ್ ಏನಂದ್ರೆ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ ನಿಮ್ದು ಇಂಟರ್ನ್ಶಿಪ್ ಏನಿದೆ ಅದನ್ನ ನೀವು ಪಡ್ಕೋಬಹುದು. ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಯೂನಿವರ್ಸಿಟಿ ಅಂದ್ರೆ ನಮ್ಮ VTU ಇಂದನೂ ಕೂಡ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬ್ಸ್ ಅಂಡ್ ರಿಸರ್ಚ್ ಆರ್ಗನೈಸೇಷನ್ ಏನಿದೆ ಅದರಲ್ಲಿನೂ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಮತ್ತೆ NGOs ಏನಿದೆ, ಮತ್ತೆ ಎಂಟರ್ಪ್ರೈಸಸ್, ಸ್ಟಾರ್ಟ್ಅಪ್ಸ್ ಅಂಡ್ ಎಂಟರ್ಪ್ರಿನರ್ ಸೆಂಟರ್ಸ್, ಬಿಸ್ನೆಸ್ ಆರ್ಗನೈಸೇಷನ್, ಲೋಕಲ್ ಇಂಡಸ್ಟ್ರೀಸ್, ಆರ್ಟಿಸ್ಟ್ಸ್ ಅಂಡ್ ಕ್ರಾಫ್ಟ್ ಪೀಪಲ್, ಇವೆಲ್ಲದ್ರಿಂದ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಓಕೆನಾ? ಇದೆಲ್ಲ ಸ್ಕೋಪ್ ಆಫ್ ಇಂಟ್ರೆಸ್ಟ್ ಏನೆಲ್ಲ ಇದೆ ಇಂಟರ್ನ್ಶಿಪ್ ಬಗ್ಗೆ ಅದನ್ನು ಇಲ್ಲಿ ನೀಡಿದ್ದಾರೆ. ಸರಿನಾ? ಸೊ ಫಸ್ಟ್ ಥಿಂಗ್ ಏನಂದ್ರೆ ಈ ಇಂಟರ್ನ್ಶಿಪ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಇಂಟರ್ನ್ಶಿಪ್ ಏನಿದೆ ಅದು ಒಂದು ಬ್ರಿಡ್ಜ್ ಆಗುತ್ತೆ. ಸರಿನಾ? ಈಗ ಥಿಯರಿ ಮತ್ತೆ ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ ಏನಿದೆ ಅದ್ರ ಮಧ್ಯದಲ್ಲಿ ನಿಮ್ಗೆ ಒಂದು ಬ್ರಿಡ್ಜ್ ಅನ್ನು ಪ್ರೊವೈಡ್ ಮಾಡುತ್ತೆ ಈ ಇಂಟರ್ನ್ಶಿಪ್ ಅನ್ನು. ಓಕೆ, ಇದು ನಿಮ್ಮ ರಿಯಲ್ ವರ್ಲ್ಡ್ ಏನೆಲ್ಲ ಇದೆ ಅದನ್ನು ಎಕ್ಸ್ಪೋಜರ್ ಕೊಡುತ್ತೆ. ಓಕೆನಾ? ಸೊ ಇದು ಇಂಟರ್ನ್ಶಿಪ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಯಾವ್ದೆಲ್ಲ ಈ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಶಿಪ್ ಯಾಕಂದ್ರೆ ಫಸ್ಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂಡ್ ನಾಲೆಜ್. ಅಂದ್ರೆ ಈಗ ನೀವು ಏನೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಕಲಿತೀರಿ. ಓಕೆನಾ? ಸೊ ಅದ್ ಏನು ಇಟ್ ಇಸ್ ಅ ಥಿಯರಿಟಿಕಲ್. ಓಕೆನಾ? ಥಿಯರಿಟಿಕಲ್ ನಾಲೆಜ್ ನಿಮ್ಗೆ ಸಿಕ್ಕಿರುತ್ತೆ. ಬಟ್ ಈ ಇಂಟರ್ನ್ಶಿಪ್ ಮಾಡೋದ್ರಿಂದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇನ್ನು ರಿಯಲ್ ವರ್ಲ್ಡ್ ಅಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದು ಒಂದು ನಾಲೆಜ್ ಅನ್ನು ನಿಮ್ಗೆ ಕೊಡುತ್ತೆ. ಸರಿನಾ? ಇನ್ನೊಂದೇನಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಸೊ ಸ್ಕಿಲ್ ಅಂಡ್ ಏನೆಲ್ಲ ಬರುತ್ತೆ ಅಂದ್ರೆ ಟೆಕ್ನಿಕಲ್ ಮತ್ತೆ ಸಾಫ್ಟ್ ಸ್ಕಿಲ್ಸ್ ಬರುತ್ತೆ. ಟೆಕ್ನಿಕಲ್ ಅಂದ್ರೆ ಏನು ಅಂದ್ರೆ ನಿಮ್ಮದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದೆ, ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನೆಲ್ಲ ಕಲಿತೀರಿ ಅವೆಲ್ಲ ನಿಮ್ದು ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಬರುತ್ತೆ. ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಕಮ್ಯುನಿಕೇಶನ್, ಯಾವ ತರ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಟೀಮ್ ವರ್ಕ್ ಯಾವ ತರ ನೀವು ತೋರಿಸ್ತೀರಾ, ಲೀಡರ್ಶಿಪ್ ಅನ್ನು ನೀವು ಯಾವ ತರ ಎಕ್ಸಿಕ್ಯೂಟ್ ಮಾಡ್ತೀರಾ, ಅದ್ರ ಮೇಲೆ ಸಾಫ್ಟ್ ಸ್ಕಿಲ್ಸ್ ಬರುತ್ತೆ. ಇದೆಲ್ಲದು ಎನ್ಹಾನ್ಸ್ ಮಾಡುತ್ತೆ. ಓಕೆ, ಸ್ಕಿಲ್ ಡೆವಲಪ್ ಆಗುತ್ತೆ. ಓಕೆ, ಬೈ ದಿಸ್ ಇಂಟರ್ನ್ಶಿಪ್. ಮತ್ತೆ ಇಂಡಸ್ಟ್ರಿ ಎಕ್ಸ್ಪೋಜರ್, ಇಂಡಸ್ಟ್ರಿಯಲ್ಲಿ ಏನೆಲ್ಲ ನಡೆಯುತ್ತೆ, ಆ ಇಂಡಸ್ಟ್ರಿದು ಎಥಿಕ್ಸ್ ಏನಿದೆ, ಎಟಿಕೆಟ್ಸ್ ಏನಿದೆ ಅವೆಲ್ಲದನ್ನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಟ್ವರ್ಕ್ ಅಪಾರ್ಚುನಿಟೀಸ್. ನೆಟ್ವರ್ಕ್ ಅಪಾರ್ಚುನಿಟೀಸ್ ಅಂದ್ರೆ ಏನು, ನಿಮ್ಮದು ಇಂಟರ್ನ್ಶಿಪ್ ಏನಿದೆ ಇಟ್ ವಿಲ್ ಕನೆಕ್ಟ್ ಟು ಯುವರ್ ಪ್ರೊಫೆಷನಲ್ಸ್. ಓಕೆ, ಏನೆಲ್ಲ ಇಂಟರ್ನ್ಶಿಪ್ ಮಾಡ್ತೀರಾ ಇದು ಪ್ರೊಫೆಷನಲ್ ಜೊತೆ ಕನೆಕ್ಟ್ ಆಗುತ್ತೆ, ಮೆಂಟರ್ಸ್ ಜೊತೆ ಕನೆಕ್ಟ್ ಆಗುತ್ತೆ, ಇಂಡಸ್ಟ್ರಿ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಕನೆಕ್ಟ್ ಆಗುತ್ತೆ. ಓಕೆ, ಕರಿಯರ್ ಎಕ್ಸ್ಪ್ಲೋರೇಷನ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಶಿಪ್. ಓಕೆನಾ? ಕರಿಯರ್ ಎಕ್ಸ್ಪ್ಲೋರೇಷನ್ ಏನಂದ್ರೆ ಈಗ ನಮ್ಗೆ ನಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಯಾವ್ದ್ರ ಮೇಲೆ ನಾವು ನಮ್ಮ ಮುಂದಿನ ಡಿಸಿಷನ್ ತಕೊಳ್ಬೇಕು ಅವೆಲ್ಲದು ಎಕ್ಸ್ಪ್ಲೋರ್ ಮಾಡುತ್ತೆ. ಓಕೆನಾ? ಕರಿಯರ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಏನು, ನಮ್ಮ ಇಂಟ್ರೆಸ್ಟ್ ಏನಿದೆ, ಯಾವ ಫೀಲ್ಡ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆನಾ? ವೇರಿಯಸ್ ಆಫ್ ಇಂಟರ್ನ್ಶಿಪ್ ಮಾಡೋದ್ರಿಂದ ಓಕೆ ನಂಗೆ ಈ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಈ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ನಂಗೆ ಅಂದ್ರೆ ಒಳ್ಳೇದು, ನನ್ನ ಇಂಟ್ರೆಸ್ಟ್ ಪ್ರಕಾರನೇ ಹೋಗಬಹುದು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದಿ ಕರಿಯರ್ ಎಕ್ಸ್ಪ್ಲೋರೇಷನ್. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದರಿಂದ ನಿಮ್ಗೆ ಒಂದು ಹ್ಯಾಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂದ್ರೆ ತುಂಬಾನೇ ಎಂಗೇಜಿಂಗ್ ಅಂಡ್ ಎಫೆಕ್ಟಿವ್ ಥಿಂಗ್ ಕೊಡುತ್ತೆ. ಓಕೆನಾ? ಅದ್ರ ಅರ್ಥ ಏನಂದ್ರೆ ಇದರಿಂದ ನಿಮ್ಗೆ ರಿಯಲ್ ವರ್ಲ್ಡ್ ಚಾಲೆಂಜಸ್ ಏನೆಲ್ಲ ಇದೆ ಅದ್ರನ್ನು ನೀವು ತುಂಬಾನೇ ಈಸಿಲಿ ಹ್ಯಾಂಡಲ್ ಮಾಡ್ತೀರಾ. ಓಕೆನಾ? ನೆಕ್ಸ್ಟ್ ಅಡಾಪ್ಟಬಿಲಿಟಿ ಅಂಡ್ ಪ್ರೊಫೆಷನಲಿಸಮ್. ಇದರಿಂದ ಏನಂದ್ರೆ ನೀವು ಡಿಫ್ರೆಂಟ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಅಡಾಪ್ಟ್ ಆಗ್ತೀರಾ. ಓಕೆ, ಈ ಇಂಟರ್ನ್ಶಿಪ್ ಏನಂದ್ರೆ ಇದು ಒಂದು ಜಸ್ಟ್ ಒಂದು
ಏನು ಒಂದು ಐಡಿಯಾ ಕೊಡುತ್ತೆ ಯಾವ ತರ ಎಲ್ಲ ಎನ್ವೈರ್ಮೆಂಟ್ಸ್ ಇರುತ್ತೆ, ಯಾವ ತರ ಎಲ್ಲ ಟಾಸ್ಕ್ ಇರುತ್ತೆ, ಯಾವ ತರ ಎಲ್ಲ ಒಂಥರ ಏನ್ ಹೇಳೋದು, ಒಂಥರ ಜಾಬ್ ತರಾನೇ ಅನ್ಸುತ್ತೆ. ಓಕೆ, ಜಾಬ್ ಅಲ್ಲಿ ಯಾವ ತರ ಎಲ್ಲ ನಡೆಯುತ್ತೆ ಅದ್ರದ್ದು ಪ್ರೀ ಎಕ್ಸ್ಪೀರಿಯನ್ಸ್ ಏನೆಲ್ಲ ಇರುತ್ತೆ ಅದೆಲ್ಲ ಇಂಟರ್ನ್ಶಿಪ್ ಕೊಡುತ್ತೆ. ಅಂದ್ರೆ ಏನೆಲ್ಲ ಡೆಡ್ಲೈನ್ಸ್ ಇರುತ್ತೆ, ಯಾವ ತರ ಎಲ್ಲ ಟಾಸ್ಕ್ ಎಲ್ಲ ಕೊಡ್ತಾರೆ, ಆಮೇಲೆ ವರ್ಕ್ ಪ್ಲೇಸ್ ಹೇಗಿರುತ್ತೆ, ಯಾವ ತರ ಎಥಿಕ್ಸ್ ಮತ್ತೆ ಎಟಿಕೇಟ್ಸ್ ಎಲ್ಲ ಫಾಲೋ ಮಾಡ್ಬೇಕು ನೀವು, ಮತ್ತೆ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ಬೇಕು, ಎಲ್ಲದು ನಿಮ್ಗೆ ಈ ಇಂಟರ್ನ್ಶಿಪ್ ಕೊಡುತ್ತೆ ನಿಮ್ಗೆ. ಸರಿನಾ, ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುತ್ತೆ. ಮತ್ತೆ ನಾ ಹೇಳ್ದಾಗಿನಿ ಇಂಟರ್ನ್ಶಿಪ್ ಯಾಕೆ ಮಾಡ್ಬೇಕು. ಇಂಟರ್ನ್ಶಿಪ್ ಮಾಡುವ ಮೂಲ ಕಾರಣ ಏನಂದ್ರೆ, ಇಟ್ ಈಸ್ ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ದ ಅಕಾಡೆಮಿಕ್ ಅಂಡ್ ದ ಇಂಡಸ್ಟ್ರಿ. ನಿಮ್ಮ ಅಕಾಡೆಮಿಕ್ ಅಲ್ಲಿ ಥಿಯರಿ ಕಾನ್ಸೆಪ್ಟ್ಸ್ ಏನೆಲ್ಲ ಕಲ್ತೀರಾ ಅದನ್ನ ನೀವು ಇಂಡಸ್ಟ್ರಿಯಲ್ಲಿ ನೀವು ಎಕ್ಸಿಬಿಟ್ ಮಾಡ್ಬೇಕು. ಸೊ ಅದಕ್ಕೆ ಅಂದ್ರೆ ನೀವು ಜಾಬ್ ಮಾಡುವಾಗ ಅದನ್ನೆಲ್ಲ ಪರ್ಫೆಕ್ಟ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕು. ಸೊ ದೇರ್ಫೋರ್ ಈ ಇಂಟರ್ನ್ಶಿಪ್ ಏನಿದೆ ಅದು ಒಂದು ಕರೆಕ್ಟ್ ನಿಮ್ಗೆ ಪ್ಲಾಟ್ಫಾರ್ಮ್. Okay, it is a correct platform to build a gap between the academic and industry. Okay, ಇನ್ನೊಂದು ಏನಂದ್ರೆ ಎನ್ಹಾನ್ಸಿಂಗ್ ದ ಎಂಪ್ಲಾಯಬಿಲಿಟಿ ಏನಂದ್ರೆ, ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನೆಲ್ಲ ಇರುತ್ತೆ ನಿಮ್ಗೆ, ನೀವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಕಲ್ತಿದ್ರಿ, ಇಂಟರ್ನ್ಶಿಪ್ ಇಂದ ಏನೆಲ್ಲ ಕಲ್ತಿದ್ರಿ, ಫಾರ್ ಎಕ್ಸಾಂಪಲ್ ಸಾಫ್ಟ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್, ಆಮೇಲೆ ಪ್ರೊಫೆಷನಲಿಸಮ್ ಏನೆಲ್ಲ ಒಂದು ವರ್ಕ್ ಅಲ್ಲಿ ತೋರಿಸ್ಬೇಕು, ಅದ್ ಎಲ್ಲದು ನಿಮ್ಗೆ ಎಂಪ್ಲಾಯಬಿಲಿಟಿ ಅನ್ನ ತೋರಿಸ್ತಾರೆ. ಸರಿನಾ. ಸೊ ಎಂಪ್ಲಾಯಬಿಲಿಟಿ ಅಂದ್ರೆ ನಾನು ಹೇಳಿದಾಗೇನೆ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇದೆಲ್ಲ ಒಂದು ಆಬ್ಜೆಕ್ಟಿವ್ಸ್. ಓಕೆನಾ, ಇಂಟರ್ನ್ಶಿಪ್ ಯಾಕೆ ಪಡ್ಕೋಬೇಕು ಅನ್ನೋದು ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಸರಿನಾ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಏರಿಯಾಸ್ ಅಂಡ್ ವರ್ಟಿಕಲ್ಸ್ ಆಫ್ ದಿ ಇಂಟರ್ನ್ಶಿಪ್. ಏರಿಯಾಸ್ ಅಂಡ್ ವರ್ಟಿಕಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ವಾಟ್ ಕೈಂಡ್ಸ್ ಆಫ್ ಇಂಟರ್ನ್ಶಿಪ್ ಯು ಕ್ಯಾನ್ ಡೂ. ಓಕೆ, ಸೊ ದೀಸ್ ಆರ್ ದ ಏರಿಯಾಸ್. ಈ ತರ ಎಲ್ಲ ಏರಿಯಾಸ್ ಇದೆ ಇಂಟರ್ನ್ಶಿಪ್ ಅನ್ನು ಪ್ರೊವೈಡ್ ಮಾಡ್ಕೋಬಹುದು. ಓಕೆ, ಫಸ್ಟ್ ಥಿಂಗ್ ಏನಂದ್ರೆ ಇಂಜಿನಿಯರಿಂಗ್ ಅಂಡ್ ಟೆಕ್. ಓಕೆ, ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಇಂಟರ್ನ್ಶಿಪ್, ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಸೊ ಈ ಅಪಾರ್ಚುನಿಟಿ ನೀವು ಏನೆಲ್ಲ ಮಾಡಬಹುದಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಐ ಟಿ. ಓಕೆನಾ, ಇದು ಒನ್ ಟೈಪ್ ಆಫ್ ಇಂಟರ್ನ್ಶಿಪ್. ಇದರಲ್ಲಿ ನೀವು ಮಾಡ್ಬೋದು ಇಂಟರ್ನ್ಶಿಪ್. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ವೆಬ್ ಡೆವಲಪ್ಮೆಂಟ್ ಇರುತ್ತೆ, ಆಪ್ ಡೆವಲಪ್ಮೆಂಟ್ ಇರುತ್ತೆ, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಡೀಪ್ ಲರ್ನಿಂಗ್, ಆಮೇಲೆ ಸೈಬರ್ ಸೆಕ್ಯೂರಿಟಿ ಏನೆಲ್ಲ ಬರುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತೆ ಐ ಟಿ ರಿಲೇಟೆಡ್ ಫೀಲ್ಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ, ಕ್ಲೌಡ್ ಕಂಪ್ಯೂಟಿಂಗ್ ಇರಬಹುದು, ಮತ್ತೆ ಆ ಏನು ಆಗ್ಯುಮೆಂಟೆಡ್ AR VR ಅಂದ್ರೆ ಆಗ್ಯುಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ ಏನೆಲ್ಲ ಇರುತ್ತೆ ಅದನ್ನ ನೀವು ಇಂಟರ್ನ್ಶಿಪ್ ಆಗಿ ಪಡ್ಕೋಬಹುದು. ಸರಿನಾ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇಂಟರ್ನ್ಶಿಪ್ ಪಡ್ಕೋಬೇಕಂದ್ರೆ ಯಾವ ತರ ಎಲ್ಲ ಇರುತ್ತೆ ಅಂದ್ರೆ, VLSI ಡಿಸೈನ್ ಇರ್ಬೋದು, ಎಂಬೆಡೆಡ್ ಸಿಸ್ಟಮ್ ಇರ್ಬೋದು, IoT, ರೊಬೋಟಿಕ್ಸ್ ಈ ತರ ಎಲ್ಲ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಓಕೆ, ನೆಕ್ಸ್ಟ್ ಮೆಕ್ಯಾನಿಕಲ್ ಅಂಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಒಂದು ಡೊಮೇನ್. ಓಕೆನಾ, ಇಂಟರ್ನ್ಶಿಪ್ ಇದು ಒಂದು ಡೊಮೇನ್. ಇವೆಲ್ಲದು ಯು ಕ್ಯಾನ್ ಸಿ ಇವೆಲ್ಲದು ಒಂದು ಇಂಟರ್ನ್ಶಿಪ್ ಡೊಮೇನ್. ಸರಿನಾ, ಯಾವ್ದ್ರಲ್ಲೆಲ್ಲ ನೀವು ಇಂಟರ್ನ್ಶಿಪ್ ಪಡ್ಕೋಬಹುದು ಅಂತ. ಓಕೆ, ಸೊ ಇದ್ರಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ 3D ಪ್ರಿಂಟಿಂಗ್ ಮಾಡ್ಬೋದು, ಆಟೋಮೇಶನ್, ಇಂಡಸ್ಟ್ರಿಯಲ್ ಡಿಸೈನ್ ಏನೆಲ್ಲ ಇದೆ ಅವೆಲ್ಲ ಮಾಡ್ಕೋಬಹುದು. ಓಕೆ, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸ್ಟ್ರಕ್ಚರಲ್ ಡಿಸೈನ್, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಏನೆಲ್ಲ ಇದೆ ಅದು ಮಾಡ್ಕೋಬಹುದು. ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪವರ್ ಸಿಸ್ಟಮ್ಸ್, ರಿನ್ಯೂವೇಬಲ್ ಎನರ್ಜಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸೆಟ್ರಾ. ಸೊ ಇದು ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಈ ತರ ಎಲ್ಲ ಇಂಟರ್ನ್ಶಿಪ್ ಅವೈಲೇಬಲ್ ಇದೆ. ಇದರಲ್ಲಿ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಓಕೆನಾ. ಅದರ್ ದೆನ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಬೇರೆ ಅದರ್ ಫೀಲ್ಡ್ ಇದೆ. ಓಕೆನಾ, ಇದರಲ್ಲಿ ನೀವು ಇಂಟರ್ನ್ಶಿಪ್ ಕೂಡ ಪಡ್ಕೋಬಹುದು. ಅದೇನ ಏನಂದ್ರೆ ಕೋರ್ ಇಂಡಸ್ಟ್ರೀಸ್ ಅಲ್ಲಿ ಏನ್ ಬರುತ್ತೆ, ಆಟೋಮೊಬೈಲ್ ಬರುತ್ತೆ, ಏರೋಸ್ಪೇಸ್ ಬರುತ್ತೆ, ಎನರ್ಜಿ ಅಂಡ್ ಸಸ್ಟೈನಬಿಲಿಟಿ, ಬಿಗ್ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಏರಿಯಾಸ್ ಅವೆಲ್ಲ ಬರುತ್ತೆ. ಆಟೋಮೊಬೈಲ್ ಅಂದ್ರೆ ಏನು, ಆಟೋಮೊಬೈಲ್ ಡಿಸೈನ್ ಮಾಡ್ಬೋದು, ವೆಹಿಕಲ್ ಟೆಸ್ಟಿಂಗ್ ಮಾಡ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಆಟೋಮೊಬೈಲ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ವೆಹಿಕಲ್ಸ್. ಓಕೆನಾ, ಅದ್ರ ಬಗ್ಗೆ ನೀವು ಇಂಟರ್ನ್ಶಿಪ್ ಮಾಡ್ಬೋದು. ಏರೋಸ್ಪೇಸ್ ಅಂದ್ರೆ ಏರೋಡೈನಾಮಿಕ್ಸ್, ಪ್ರೊಪಲ್ಷನ್ ಸಿಸ್ಟಮ್ ಅವೆಲ್ಲ ರಿಲೇಟಿಂಗ್ ಟು ದಿ ಏರೋಸ್ಪೇಸ್ ಏನೆಲ್ಲ ಇದೆ ನೀವು ಇಂಟರ್ನ್ಶಿಪ್ ಅನ್ನು ಮಾಡ್ಕೋಬಹುದು. ಎನರ್ಜಿ ಅಂಡ್ ಸಸ್ಟೈನಬಿಲಿಟಿ ಅಂದ್ರೆ ರಿನ್ಯೂವೇಬಲ್ ರಿಸೋರ್ಸಸ್ ಏನಿದೆ, ಗ್ರೀನ್ ಎನರ್ಜಿ ಏನಿದೆ ಅದ್ರ ಬಗ್ಗೆನೂ ನೀವು ಇಂಟರ್ನ್ಶಿಪ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಡೊಮೈನ್ ಯಾವ್ದಂದ್ರೆ ಮ್ಯಾನೇಜ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್. ಅಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಬಿಸ್ನೆಸ್ ಅಂಡ್ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಓಕೆ, ಅದ್ರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಫೈನಾನ್ಷಿಯಲ್ ಮಾಡೆಲಿಂಗ್, ಬಿಸ್ನೆಸ್ ಅನಾಲಿಟಿಕ್ಸ್. ಸೊ ಇವ್ ಮೂರ್ ಏನೆಲ್ಲ ಇದೆ ಇದು ಇವಾಗ ಬೂಮ್. ಓಕೆನಾ, ತುಂಬಾನೇ ಟ್ರೆಂಡಿಂಗ್ ಆಗಿರೋದು ಇಂಟರ್ನ್ಶಿಪ್ ಅನ್ನು. ಓಕೆ, ದಿಸ್ ಇಸ್ ವೆರಿ ಟ್ರೆಂಡಿಂಗ್. ಟ್ರೆಂಡಿಂಗ್ ಏನು ಟ್ರೆಂಡಿಂಗ್ ಟ್ರೆಂಡ್ಸ್. ಓಕೆನಾ,
ಸೊ ಇದ್ರ ಮೇಲೂ ನೀವು ಮಾಡ್ಕೋಬಹುದು ಇಂಟರ್ನ್ಶಿಪ್. ಸಪ್ಲೈ ಚೈನ್ ಅಂಡ್ ಆಪರೇಷನ್ಸ್, ಲಾಜಿಸ್ಟಿಕ್, ಪ್ರಿಕ್ಯೂರ್ಮೆಂಟ್, ಲರ್ನ್ ಮ್ಯಾನುಫ್ಯಾಕ್ಚರಿಂಗ್, ಅವು ಏನೆಲ್ಲ ಬರುತ್ತೆ ಅದೆಲ್ಲ ಮಾಡ್ಕೋಬಹುದು. ಆಂಟರ್ಪ್ರಿನರ್ಶಿಪ್ ಅಂದ್ರೆ ಸ್ಟಾರ್ಟ್ಅಪ್ಸ್ ನೀವು ಮಾಡ್ಕೋಬಹುದು. ಆಂಟರ್ಪ್ರಿನರ್ಶಿಪ್ ನೀವು ತೋರಿಸ್ಕೋಬಹುದು. ಓಕೆನಾ? ಸ್ಟಾರ್ಟ್ಅಪ್ಸ್, ಇನ್ಕ್ಯುಬೇಟರ್ಸ್, ಇನೋವೇಷನ್ ಸೆಂಟರ್ಸ್, ಬಿಸ್ನೆಸ್ ಸ್ಟ್ರಾಟಜಿ ಏನೆಲ್ಲ ಬರುತ್ತೆ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಅದೆಲ್ಲ ನೀವು ಮಾಡ್ಕೋಬಹುದು. ಅಂಡ್ ಅಲಾಂಗ್ ವಿತ್ ಟೂರಿಸಂ ಮತ್ತೆ ಹಾಸ್ಪಿಟಾಲಿಟಿ ಏರಿಯಾನು ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಓಕೆ. ಸೊ ಅದಾದ್ಮೇಲೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. AI, ಮಷೀನ್ ಲರ್ನಿಂಗ್ ಏನೆಲ್ಲ ಬರುತ್ತೆ ಅದು. ಬಯೋಟೆಕ್ನಾಲಜಿ ಅಂಡ್ ಬಯೋಮೆಡಿಕಲ್ ಅಲ್ಲಿ ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ನ್ಯಾನೋ ಟೆಕ್ನಾಲಜಿ ಅಂಡ್ ಮೆಟೀರಿಯಲ್ ಸೈನ್ಸ್. ಓಕೆ. ಸೊ ಇವೆಲ್ಲದರಲ್ಲೂ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಸರಿನಾ? ಸೊ ಇವೆಲ್ಲದ ಡೀಟೇಲ್ಸ್ ನಿಮ್ಗೆ ಕಾಲೇಜಲ್ಲಿ ಕೊಡ್ತಾರೆ. ಯಾವ ತರ, ಎಷ್ಟು ಡ್ಯೂರೇಷನ್ ಇರುತ್ತೆ, ಮೆಂಟರ್ಶಿಪ್ ಏನೆಲ್ಲ ಇರುತ್ತೆ, ಯಾವ್ದೆಲ್ಲ ಡೊಮೇನ್ಸ್ ಇರುತ್ತೆ, ಯಾವ ಟೈಪ್ಸ್ ಆಫ್ ರಿಸರ್ಚ್ ಇಂಟರ್ನ್ಶಿಪ್ಸ್ ಇರುತ್ತೆ, ಅವೆಲ್ಲದನ್ನು ನಿಮ್ಗೆ ಕಾಲೇಜಿಂದ ಪ್ರೊವೈಡ್ ಮಾಡ್ತಾರೆ. ಟೈಪ್ಸ್ ಆಫ್ ಇಂಟರ್ನ್ಶಿಪ್, ರಿಸರ್ಚ್ ಇಂಟರ್ನ್ಶಿಪ್ ಹೋಗೋದಾದ್ರೆ ಅಕಾಡೆಮಿಕ್ ರಿಸರ್ಚ್ ಇಂಟರ್ನ್ಶಿಪ್ ಅಂದ್ರೆ ಇದು ವೇರಿಯಸ್ ಯೂನಿವರ್ಸಿಟಿಯಿಂದ ಕಂಡಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಂಡಸ್ಟ್ರಿ ರಿಸರ್ಚ್ ಇಂಟರ್ನ್ಶಿಪ್ ಅಂದ್ರೆ ದೀಸ್ ಆರ್ ಆಫರ್ಡ್ ಬೈ ದಿ ಇಂಡಸ್ಟ್ರೀಸ್. ಓಕೆ. ಇಸ್ರೋ ಇರುತ್ತೆ, ಮತ್ತೆ DRDO, ಮೈಕ್ರೋಸಾಫ್ಟ್ ರಿಸರ್ಚ್ ಏನೆಲ್ಲ ಇರುತ್ತೆ ಅದನ್ನು ಇಂಡಸ್ಟ್ರಿ ಇದು ಏನ್ ರಿಸರ್ಚ್ ಇರುತ್ತೆ ಅದು ಕೊಡ್ತಾರೆ. ಆಮೇಲೆ ಇಂಟರ್ನ್ಯಾಷನಲ್ ರಿಸರ್ಚ್ ಇಂಟರ್ನ್ಶಿಪ್ ಅಂದ್ರೆ ಇಂಟರ್ನ್ಯಾಷನಲ್ ಏನೆಲ್ಲ ಇರುತ್ತೆ ಅಂದ್ರೆ ಇದು ನೋಡಿ. ಸೊ ಇದು ಕೆನಡಾ ಇಲ್ಲಿ ನಿಮ್ಗೆ ಕೊಡುತ್ತೆ. ಓಕೆ. ಸೊ ಗ್ಲೋಬಲಿ ಈ ಯೂನಿವರ್ಸಿಟಿ ಏನಿದ್ರೆ ಅದು ನಿಮ್ಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಅನ್ನು ಕೊಡ್ತಾರೆ. ಸರಿನಾ? ನೆಕ್ಸ್ಟ್ ಏನೆಲ್ಲ ಬೂಮಿಂಗ್ ಟೆಕ್ನಾಲಜೀಸ್ ಅಪಿಯರ್ ಆಗಿದೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿ, AR VR, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, IoTs, robotics and automation, augmented and virtual reality, ಅದೇ AR VR. ಓಕೆ. ಕ್ವಾಂಟಮ್ ಕಂಪ್ಯೂಟಿಂಗ್, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಅಂಡ್ ಮೋರ್, ಇವೆಲ್ಲದು ಏನಿದೆ ಅವೆಲ್ಲ ಈಗ ಬೂಮಿಂಗ್ ಟೆಕ್ನಾಲಜಿ. ಓಕೆನಾ? ಸೊ ಎಲ್ಲ ಏರಿಯಾಸ್ ನಲ್ಲಿ ನೀವು ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಓಕೆ. ನೆಕ್ಸ್ಟ್ ಸೊಸೈಟಲ್ ಆರ್ ಸೋಷಿಯಲ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂದ್ರೆ ಏನು? ಸ್ವಚ್ಛ ಭಾರತ್, ಓಕೆ, ಆಕ್ಸೆಸಿಬಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಢಾವ್, ಎನ್ವೈರನ್ಮೆಂಟಲ್ ಎನರ್ಜಿ ಕನ್ಸರ್ವೇಷನ್ ಅಂಡ್ ಎಜುಕೇಶನ್. ಸೊ ಇವೆಲ್ಲದು ಒಂದು ಗವರ್ಮೆಂಟ್ ಸ್ಕೀಮ್ ಅಲ್ವೇನ್ರಿ? ಸೊ ಇದ್ರ ಮೇಲೆ ನೀವು ನಿಮ್ಮ ಇಂಟರ್ನ್ಶಿಪ್ ಅನ್ನು ಮಾಡ್ಕೋಬಹುದು. ಸೊ ದಿಸ್ ಇಸ್ ಅಬೌಟ್ ಸೋಷಿಯಲ್. ನಿಮ್ಮದು ಕಾಂಟ್ರಿಬ್ಯೂಷನ್ ಏನಿದೆ ಇಟ್ ವಿಲ್ ಬಿ ಗೋಯಿಂಗ್ ಟು ದ ಸೋಷಿಯಲ್. ಸರಿನಾ? ಇದ್ರ ಮೇಲೆ ನಿಮ್ಗೆ ಏನೆಲ್ಲ ಬೇಕು ಆ ಇಂಟರ್ನ್ಶಿಪ್ ಅನ್ನು ನೀವು ಮಾಡ್ಕೋಬಹುದು. ಸರಿನಾ? ಸೊ ಇನ್ನೊಂದ್ಸಲ ಹೇಳ್ತೀನಿ. ವಾಟ್ ಆರ್ ದಿ ಏರಿಯಾಸ್ ಆರ್ ವಾಟ್ ಕೈಂಡ್ ಆಫ್ ಇಂಟರ್ನ್ಶಿಪ್ ಯು ಕ್ಯಾನ್ ಡೂ. ಓಕೆ. So there are varieties of opportunities you will get. So engineering and tech you can do your opportunities. Core industries in you can do your internship. Management and entrepreneurship ಅಲ್ಲಿ ನಿಮ್ಮದು ಇಂಡಸ್ಟ್ರಿ ಎಕ್ಸ್ಪೋಜರ್ ಮಾಡಬಹುದು, ಅಂದ್ರೆ ಇಂಟರ್ನ್ಶಿಪ್ ಅನ್ನು ಮಾಡಬಹುದು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿದೆ ಅದರಲ್ಲಿ ನಿಮ್ಮ ಇಂಟರ್ನ್ಶಿಪ್ ಮಾಡ್ಕೋಬಹುದು. ಓಕೆ. ಎಮರ್ಜಿಂಗ್ ಟೆಕ್ನಾಲಜೀಸ್ ಏನಿದೆ ಇವೆಲ್ಲ ಒಂದು ಎಮರ್ಜಿಂಗ್ ಟೆಕ್ನಾಲಜಿ. ದೀಸ್ ಆರ್ ದಿ ಬೂಮಿಂಗ್ ಟೆಕ್ನಾಲಜೀಸ್. ಓಕೆನಾ? ಸೊ ಈ ಏರಿಯಾದಲ್ಲಿ ನಿಮ್ಮದು ಏನ್ ಇಂಟರ್ನ್ಶಿಪ್ ಇದೆ ಅದು ಮಾಡ್ಕೋಬಹುದು. ಆಮೇಲೆ ಸೋಷಿಯಲ್ ಆಕ್ಟಿವಿಟೀಸ್ ರಿಲೇಟೆಡ್ ಇಂಟರ್ನ್ಶಿಪ್ ಅನ್ನು ಮಾಡ್ಕೋಬಹುದು. ಅದೇ ಸ್ವಚ್ಛ ಭಾರತ್ ಏನಿದೆ ಅದ್ ಮಾಡ್ಕೋಬಹುದು. ಆಕ್ಸೆಸಿಬಲ್ ಇಂಡಿಯಾ ಏನಿದೆ ಅಂದ್ರೆ ಒಂದು ಕ್ಯಾಂಪೇನ್ ತರ ಮಾಡ್ಕೋಬಹುದು. ಓಕೆ. ಯು ಕ್ಯಾನ್ ಗಿವ್ ರಿಲೇಟೆಡ್ ಇನ್ಫಾರ್ಮೇಶನ್. ಆಮೇಲೆ ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಢಾವ್, ಎನ್ವೈರನ್ಮೆಂಟಲ್ ಅಂಡ್ ಎನರ್ಜಿ ಕನ್ಸರ್ವೇಷನ್ ಅದ್ರ ಮೇಲೆ ನಿಮ್ಮ ಇಂಟರ್ನ್ಶಿಪ್ ಅನ್ನು ಪಡ್ಕೋಬಹುದು. ಸರಿನಾ? ಸೊ ದೀಸ್ ಆರ್ ದ ಏರಿಯಾಸ್ ವೇರ್ ಯು ಕ್ಯಾನ್ ಡೂ ಯೋರ್ ಇಂಟರ್ನ್ಶಿಪ್. ಓಕೆ. ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ. ಇಂಟರ್ನ್ಶಿಪ್ ಸ್ಟ್ರಕ್ಚರ್ ಫಾರ್ 2022 ಸ್ಕೀಮ್. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಅದು ಹೋಗಿ ನೀವು ಚೆಕ್ಔಟ್ ಮಾಡಬಹುದು. ಸೊ ಈ ವಿಡಿಯೋಗೆ ಯಾರೆಲ್ಲ ಅವರಿಗೆಲ್ಲ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಸರಿನಾ? ಸೊ ಇಂಟರ್ನ್ಶಿಪ್ ಸ್ಟ್ರಕ್ಚರ್ ಏನಿದೆ ಅದು 2022 ಸ್ಕೀಮ್ಗೆ ವಿ ಹ್ಯಾವ್ 2 ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸ್ಕೀಮ್. ಸರಿನಾ? ಸೊ ಸ್ಕೀಮ್ ಎ ಮತ್ತೆ ಸ್ಕೀಮ್ ಬಿ. ಓಕೆ. 2 ಟೈಪ್ಸ್ ಅಂತ ಹೇಳಿದೆ, ಸ್ಕೀಮ್ ಎ ಮತ್ತೆ ಸ್ಕೀಮ್ ಬಿ. ಸ್ಕೀಮ್ ಎ ಏನಂದ್ರೆ 1 ಸೆಮಿಸ್ಟರ್ ಇಂಟರ್ನ್ಶಿಪ್. ಸರಿನಾ? ಅಂದ್ರೆ ಸ್ವಾಪೇಬಲ್ 7th ಮತ್ತೆ 8th ಸೆಮಿಸ್ಟರ್ ಇರುತ್ತೆ. ಓಕೆ. ಸೊ ಇದ್ರಲ್ಲಿ ಏನಂದ್ರೆ ಈಗ ನಾರ್ಮಲಿ ನಮ್ಮ 4th ಇಯರ್ ಹೇಗಿರುತ್ತೆ ಅಂದ್ರೆ 7th ಸೆಮ್ ಅಲ್ಲಿ ವಿಲ್ ಬಿ ಡೂಯಿಂಗ್ ಅ ಕೋರ್ಸ್. ಓಕೆನಾ? ಕೋರ್ಸ್ ಅಂದ್ರೆ ಏನು? ಪ್ರೊಫೆಷನಲ್ ಎಲೆಕ್ಟ್ರಿಕ್ ಕೋರ್ಸ್ ಮತ್ತೆ ಓಪನ್ ಎಲೆಕ್ಟ್ರಿಕ್ ಕೋರ್ಸ್ ಏನಿದೆ ಅದು ನಮ್ಮ 7th ಸೆಮಿಸ್ಟರ್ ಅಲ್ಲಿ ಇರುತ್ತೆ. ಓಕೆನಾ? ಅಲಾಂಗ್ ವಿತ್ ದಿ ಪ್ರಾಜೆಕ್ಟ್ ವರ್ಕ್. ಸೊ ಇವೆಲ್ಲ ಏನಿರುತ್ತೆ ಅದು ನಮ್ಮ 7th ಸೆಮಿಸ್ಟರ್ ಅಲ್ಲಿ ನಡೆಯುತ್ತೆ. ಬಟ್ 8th ಸೆಮಿಸ್ಟರ್ ಗೆ ಬಂದಾಗ ನಮ್ಗೆ ಇಂಟರ್ನ್ಶಿಪ್ ಗೆ ಆಪರ್ಚುನಿಟಿ ಕೊಡ್ತಾರೆ. ಓಕೆನಾ? ಸೊ ಇದಕ್ಕೆ ನಾವು 1 ಸೆಮಿಸ್ಟರ್ ಇಂಟರ್ನ್ಶಿಪ್ ಅಂತ ಹೇಳ್ತೇವೆ. ಓಕೆ. ಸೊ ಈ ತರ ಒಂದು
ಇಂಟರ್ನ್ಶಿಪ್ ಇತ್ತು ಟಿಲ್ ನಾವು. ಸ್ವ್ಯಾಪಬಲ್ ಏನಂದ್ರೆ 7th ಸೆಮ್ ಅಲ್ಲಿ ನಾವು ಕೋರ್ಸ್ ಅನ್ನು ಮಾಡ್ಬೋದು, 8th ಸೆಮ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ಬೋದು. ಆರ್ 7th ಸೆಮ್ ಅಲ್ಲಿ ನಾವು ಇಂಟರ್ನ್ಶಿಪ್ ಮಾಡ್ಬೋದು, 8th ಸೆಮ್ ಅಲ್ಲಿ ಕೋರ್ಸ್ ಮಾಡ್ಬೋದು. ಸೊ ಈ ತರ ಒಂದು ಸ್ವ್ಯಾಪಬಲ್ ಸಿಸ್ಟಮ್ ಅನ್ನು ವಿಟಿಯು ಇಂದ ನಮಗೆ ಒಂದು ಅಪಾರ್ಚುನಿಟಿವನ್ನು ನೀಡಿದ್ದಾರೆ. ಓಕೆ, ಸೊ ದಿಸ್ ವಿಲ್ ಬಿ ದ 1 ಸೆಮಿಸ್ಟರ್ ಇಂಟರ್ನ್ಶಿಪ್. ಓಕೆ, ಸ್ಕೀಮ್ ಬಿ ಏನಂದ್ರೆ 1 ಇಯರ್ ಇಂಟರ್ನ್ಶಿಪ್, ಅಂದ್ರೆ 2 ಸೆಮಿಸ್ಟರ್ ನೀವು ಇಂಟರ್ನ್ಶಿಪ್ ಅನ್ನು ಮಾಡಬಹುದು. ಓಕೆನಾ. ಸೊ ಇದ್ರ ಅರ್ಥ ಏನಂದ್ರೆ ಈಗ 1 ಇಯರ್ ನೀವು ಇಂಟರ್ನ್ಶಿಪ್ ಅನ್ನು ಮಾಡ್ತೀರಾ. ಓಕೆ, ಈ ಇಂಟರ್ನ್ಶಿಪ್ ಮಾಡುವಾಗ ನಿಮ್ದು ಏನೆಲ್ಲ ಪ್ರಾಜೆಕ್ಟ್ ವರ್ಕ್ ಇದೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅಲಾಂಗ್ ವಿತ್ ಈ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಮತ್ತೆ ಓಪನ್ ಎಲೆಕ್ಟಿವ್ ಕೋರ್ಸ್ ಯಾವ್ದ್ರಲ್ಲಿ ನಿಮ್ ಕಾಲೇಜಿಂದ ಪ್ರೊವೈಡ್ ಆಗುತ್ತಲ್ಲ ಅದೆಲ್ಲದನ್ನು ನೀವು ಮಾಡ್ಕೋಬೇಕು ಥ್ರೂ ಆನ್ಲೈನ್. ಸರಿನಾ. ಇವೆಲ್ಲದು ನೀವು ಆನ್ಲೈನ್ ಥ್ರೂ ಮಾಡ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ದಿ ಇಂಟರ್ನ್ಶಿಪ್ ಸ್ಕೀಮ್. ಓಕೆ, ಈಗ ಇನ್ನೊಂದು ಟಾಪಿಕ್ ಏನಂದ್ರೆ ಕಾಂಪಿಟೆನ್ಸೀಸ್ ಟು ಬಿ ಡೆವಲಪ್ ಡ್ಯೂರಿಂಗ್ ದ ಇಂಡಸ್ಟ್ರಿ ಇಂಟರ್ನ್ಶಿಪ್. ಕಾಂಪಿಟೆನ್ಸೀಸ್ ಅಂದ್ರೆ ಏನು? ಸೊ ನಾರ್ಮಲಿ ಕಾಂಪಿಟೆನ್ಸೀಸ್ ಏನಂದ್ರೆ ವಾಟ್ ಆರ್ ದ ಸ್ಕಿಲ್ಸ್ ಯು ಹ್ಯಾವ್ ಟು ಗೇನ್ ಆರ್ ವಾಟ್ ಆರ್ ದ ಸ್ಕಿಲ್ಸ್ ಯು ಹ್ಯಾವ್ ಟು ಡೆವಲಪ್ ಡ್ಯೂರಿಂಗ್ ದ ಇಂಡಸ್ಟ್ರಿ ಇಂಟರ್ನ್ಶಿಪ್ ಆರ್ ಡ್ಯೂರಿಂಗ್ ದ ವೇರಿಯಸ್ ಟೈಪ್ ಆಫ್ ಇಂಟರ್ನ್ಶಿಪ್. ನಾನು ಹೇಳಿದಾಗೇನೆ ದೇರ್ ಆರ್ ವೇರಿಯಸ್ ಟೈಪ್ ಆಫ್ ಇಂಟರ್ನ್ಶಿಪ್ಸ್. ಸರಿನಾ. ಅವೆಲ್ಲ ಏನಂದ್ರೆ ಫಸ್ಟ್ ಇಸ್ ಇಂಡಸ್ಟ್ರಿ ಇಂಟರ್ನ್ಶಿಪ್, ರಿಸರ್ಚ್ ಇಂಟರ್ನ್ಶಿಪ್, ಪೋಸ್ಟ್ ಪ್ಲೇಸ್ಮೆಂಟ್ ಇಂಟರ್ನ್ಶಿಪ್, ಆಮೇಲೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇಂಟರ್ನ್ಶಿಪ್ ಮತ್ತೆ ಆನ್ಲೈನ್ ಇಂಟರ್ನ್ಶಿಪ್. ಸರಿನಾ. ಈ ತರ ಒಂದು ವೇರಿಯಸ್ ಟೈಪ್ಸ್ ಆಫ್ ಇಂಟರ್ನ್ಶಿಪ್ಸ್ ಇದೆ. ಸೊ ವಾಟ್ ಆರ್ ದ ಕಾಂಪಿಟೆನ್ಸೀಸ್ ಆರ್ ವಾಟ್ ಆರ್ ದ ಸ್ಕಿಲ್ಸ್ ಯು ಹ್ಯಾವ್ ಟು ಡೆವಲಪ್ ಡ್ಯೂರಿಂಗ್ ದಿಸ್ ಇಂಟರ್ನ್ಶಿಪ್ಸ್. ಓಕೆನಾ. ಸೊ ಈಗ ಬ್ರೀಫ್ಲಿ ಹೇಳ್ಬೇಕಂದ್ರೆ ಸೊ ಇದರಲ್ಲಿ ವೇರಿಯಸ್ ಇದೆ ನೋಡಿ. ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ಇದೆ, ಆಮೇಲೆ ರಿಸರ್ಚ್ ಇಂಟರ್ನ್ಶಿಪ್, ಆಮೇಲೆ ಪೋಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇಂಟರ್ನ್ಶಿಪ್, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಟ್ರೈನಿಂಗ್ ಇಂಟರ್ನ್ಶಿಪ್ ಏನೆಲ್ಲ ಇದೆ. ಅದರಲ್ಲಿ ಏನೆಲ್ಲ ಸ್ಕಿಲ್ಸ್ ನೀವು ಡೆವಲಪ್ ಮಾಡ್ಕೋಬೇಕು ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರಿನಾ. ಸೊ ಅದ್ ಏನಂತ ನೋಡೋಣ. ಫಸ್ಟ್ ಥಿಂಗ್ ಏನಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್. ಓಕೆ, ಆಫ್ ಕೋರ್ಸ್ ನೀವು ಯಾಕೆ ಇಂಟರ್ನ್ಶಿಪ್ ಅನ್ನು ಮಾಡ್ತಾ ಇರೋದು, ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಏನಿದೆ, ಓಕೆ, ಸಾಫ್ಟ್ ಸ್ಕಿಲ್ಸ್ ಏನಿದೆ ಅದನ್ನೆಲ್ಲ ಡೆವಲಪ್ ಮಾಡೋಕೆ. ಓಕೆ, ಟೆಕ್ನಿಕಲ್ ಸ್ಕಿಲ್ಸ್ ಅನ್ನು ನೀವು ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಏನೆಲ್ಲ ಥಿಯರಿ ಕಾನ್ಸೆಪ್ಟ್ಸ್ ಏನೆಲ್ಲ ನೀವು ನಿಮ್ಮ ಕಾಲೇಜ್ ಕಾಲೇಜ್ ಡೇಸ್ ಅಲ್ಲಿ ಕಲ್ತಿದ್ದೀರಾ ಅದನ್ನ ನೀವು ರಿಯಲ್ ವರ್ಲ್ಡ್ ಅಲ್ಲಿ ಹೇಗೆ ಎಕ್ಸಿಬಿಟ್ ಮಾಡ್ತೀರಾ, ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀರಾ ಅದೆಲ್ಲದು ತುಂಬಾನೇ ಮ್ಯಾಟರ್ ಆಗುತ್ತೆ. ಓಕೆ, ದೀಸ್ ಆರ್ ದ ಟೆಕ್ನಿಕಲ್ ಸ್ಕಿಲ್ಸ್. ಓಕೆ, ಪ್ರೊಫೆಷನಲ್ ಸ್ಕಿಲ್ಸ್ ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಗಿದೆ. ಸರಿನಾ. ಯಾವ ತರ ಫ್ಲೂಯೆಂಟ್ಲಿ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಟೀಮ್ ವರ್ಕ್ ಹೇಗೆ ಎಕ್ಸಿಬಿಟ್ ಮಾಡ್ತೀರಾ, ಅಂಡ್ ನಾಟ್ ಓನ್ಲಿ ದಟ್ ಲೀಡರ್ಶಿಪ್ ಅನ್ನು ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಎಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರ ಎಲ್ಲ ನಿಮ್ಮದು ಸ್ಕಿಲ್ಸ್ ಅನ್ನು ನೀವು ಡೆವಲಪ್ ಮಾಡ್ಕೋಬೇಕು ಡ್ಯೂರಿಂಗ್ ಯೋರ್ ಇಂಟರ್ನ್ಶಿಪ್ ಟೈಮ್ಸ್. ಓಕೆನಾ. ಟೆಕ್ನಿಕಲ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್, ಪ್ರೊಫೆಷನಲ್ ಸ್ಕಿಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನ ಇಂಡಸ್ಟ್ರಿ ನಾಲೆಜ್ ಅಂಡ್ ಎಥಿಕ್ಸ್. ಓಕೆ, ಇಂಡಸ್ಟ್ರಿ ಅವೇರ್ನೆಸ್ ಅಂಡ್ ವರ್ಕ್ ಎಥಿಕ್ಸ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹೌ ದ ಇಂಡಸ್ಟ್ರೀಸ್ ಆಪರೇಟ್ಸ್, ಯಾವ ತರ ಎಲ್ಲ ವರ್ಕ್ ಪ್ಲೇಸ್ ಇರುತ್ತೆ, ವಾಟ್ ಆರ್ ದ ಎಥಿಕಲ್ ರೂಲ್ಸ್ ಅಂಡ್ ವಾಟ್ ಆರ್ ದ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಅದ್ರ ಬಗ್ಗೆ ಎಲ್ಲದೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಗೇನ್ ಆಲ್ ದ ಇನ್ಫಾರ್ಮೇಶನ್ ಅಬೌಟ್ ಇಟ್. ಓಕೆ, ಆಲ್ ದ ನಾಲೆಜ್ ಯು ಹ್ಯಾವ್ ಟು ಗೇನ್ ಫ್ರಮ್ ದಿಸ್. ನೆಕ್ಸ್ಟ್ ಏನಂದ್ರೆ ಇನೋವೇಷನ್ ಅಂಡ್ ಥಿಂಕಿಂಗ್. ಸೊ ಡೆವಲಪಿಂಗ್ ಅನಾಲಿಟಿಕಲ್ ಸ್ಕಿಲ್ಸ್, ಬೀಯಿಂಗ್ ಕ್ರಿಯೇಟಿವ್ ಅಂಡ್ ಥಿಂಕಿಂಗ್ ಕ್ರಿಟಿಕಲಿ. ಓಕೆ, your problem statement ಏನೆಲ್ಲ ಇದೆ, for that problem statement what are the solutions you are going to bring across. Okay, it should be creative, it should be critically thinking. Okay, ಎಲ್ಲದು ಇರಬೇಕು. ನೆಕ್ಸ್ಟ್ ಆಂಟರ್ಪ್ರಿನರ್ಶಿಪ್ ಅಂಡ್ ಲೀಡರ್ಶಿಪ್ ಅಬಿಲಿಟೀಸ್ ಅಂದ್ರೆ ಯು ಹ್ಯಾವ್ ಟು ಎಕ್ಸಿಬಿಟ್ ಲೀಡರ್ಶಿಪ್. ಓಕೆ, ಲೀಡರ್ಶಿಪ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರೂ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರೆ ಅಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಯಾವ ತರ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಸೊ ಎವ್ರಿಥಿಂಗ್ ವಿಲ್ ಬಿ ಕೌಂಟೆಡ್. ಓಕೆ, ಲೀಡರ್ಶಿಪ್ ಸ್ಕಿಲ್ಸ್ ಅನ್ನು ನೀವು ತೋರಿಸ್ಕೋಬೇಕು. ಓಕೆ, ಸೊ ಎಲ್ಲದಕ್ಕೂ ಸೇಮ್ ಇರುತ್ತೆ. ಸರಿನಾ. ರಿಸರ್ಚ್ ಆಗಿರ್ಲಿ, ಆಮೇಲೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆಗಿರ್ಲಿ, ಯಾವುದೇ ತರ ಇಂಟರ್ನ್ಶಿಪ್ ಡೊಮೈನ್ ಇರ್ಲಿ. ಸರಿನಾ. ಎಲ್ಲದಕ್ಕೂ ಕಾಂಪಿಟೆನ್ಸೀಸ್ ಆರ್ ವಾಟ್ ಅಂಡ್ ಆಲ್ ದ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಎಲ್ಲದಕ್ಕೂ ಸಿಮಿಲರ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲದು ರಿಲೇಟೆಡ್ ಟು ಯರ್ ಕಾಂಪಿಟೆನ್ಸೀಸ್ ಆರ್ ವಾಟ್ ಅಂಡ್ ಆಲ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್. ಓಕೆನಾ. ಸೊ ನೆಕ್ಸ್ಟ್ ರೋಲ್ಸ್ ಆಫ್ ಇಂಟರ್ನ್ಶಿಪ್. ಸೊ ಇದು ತುಂಬಾನೇ ಲೆಂದಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಸರ್ಕ್ಯುಲರ್ ಅಲ್ಲಿ, ಬಟ್ ನಾನು ಬ್ರೀಫ್ಲಿ ಮತ್ತೆ ತುಂಬಾನೇ ಎಫೆಕ್ಟಿವ್ ವೇಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ರೋಲ್ಸ್ ಎಲ್ಲ ಇರುತ್ತೆ ಈ ಇಂಟರ್ನ್ಶಿಪ್ ಆಗುವಾಗ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿನಾ. ಸೊ ಫಸ್ಟ್ ಥಿಂಗ್ ಏನಂದ್ರೆ ಇದರಲ್ಲಿ ಇಂಟರ್ನ್ಶಿಪ್ ಅಲ್ಲಿ ನೀವಿರ್ತೀರಾ.
ಓಕೆ ಇಂಟರ್ನ್ಶಿಪ್ ಅಲ್ಲಿ ನೀವ್ ಇರ್ತೀರಾ. ಸೊ ವಾಟ್ ವಿಲ್ ಬಿ ಯೋರ್ ರೋಲ್ ಇನ್ ದಿಸ್? ಸೊ ಫಸ್ಟ್ ಥಿಂಗ್ ಏನಂದ್ರೆ ಯು ಆರ್ ದ ಸ್ಟೂಡೆಂಟ್ ರೈಟ್ ಗೇನಿಂಗ್ ದ ಇಂಟರ್ನ್ಶಿಪ್. ನಿಮ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದ್ರೆ ಯು ವಿಲ್ ಬಿ ಡೂಯಿಂಗ್ ದ ವರ್ಕ್. ಓಕೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ಇಂಟರ್ನ್ಶಿಪ್. ಯು ವಿಲ್ ಬಿ ಡೂಯಿಂಗ್ ದ ವರ್ಕ್. ಓಕೆ ಡಾಕ್ಯುಮೆಂಟಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಏನೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನ ನೀವು ಒಂದು ಡಾಕ್ಯುಮೆಂಟ್ ತರ ಮಾಡ್ಕೋಬೇಕು. ಆಮೇಲೆ ನೀವು ನಿಮ್ಮ ರಿಪೋರ್ಟ್ ಏನಿದೆ ಅದು ನೀವು ಸಬ್ಮಿಟ್ ಮಾಡ್ಬೇಕು. ಸರಿನಾ? ಸೊ ದಿಸ್ ವಿಲ್ ಬಿ ಯೋರ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಇಂಟರ್ನ್ಶಿಪ್ ಇಂಟರ್ನ್. ಸರಿನಾ? ನೆಕ್ಸ್ಟ್ ಇನ್ನೊಂದು ಏನಂದ್ರೆ ದ ಆರ್ಗನೈಸೇಷನ್ ಆರ್ ದ ಕಂಪನಿ, ಯಾರೆಲ್ಲ ನಿಮ್ಗೆ ಯಾವ ಕಂಪನಿ ನಿಮ್ಗೆ ಇಂಟರ್ನ್ಶಿಪ್ ಅನ್ನು ನೀಡ್ತಿದ್ದಾರೆ, ಸೊ ಅವರ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ದೇ ವಿಲ್ ಆಫರ್ ದ ಇಂಟರ್ನ್ಶಿಪ್ ಟು ಯು. ಓಕೆನಾ? ಒಂದು ಕರೆಕ್ಟ್ ಇಂಟರ್ನ್ಶಿಪ್ ನಿಮ್ಗೆ ಆಫರ್ ಮಾಡ್ತಾರೆ. ದೇ ವಿಲ್ ಪ್ರೊವೈಡ್ ಅ ಗುಡ್ ಲರ್ನಿಂಗ್ ಎನ್ವೈರನ್ಮೆಂಟ್ ಅಂಡ್ ದೇ ವಿಲ್ ಗೈಡ್ ಯು. ಓಕೆ ಹೇಗೆ ಮಾಡ್ಬೇಕು ಈ ಟಾಸ್ಕ್, ಈ ಟಾಸ್ಕ್ ಕೊಟ್ಟಿದ್ದಾರೆ ಹೇಗೆ ಇದನ್ನ ಕಂಪ್ಲೀಟ್ ಮಾಡ್ಬೇಕು, ಯಾವ ತರ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡ್ಬೇಕು, ಎಲ್ಲದನ್ನು ನಿಮ್ಗೆ ಅವರು ಗೈಡ್ ಮಾಡ್ತಾರೆ. ಸರಿನಾ? Next, coming to nodal officer, placement officer. So these are the this is the another responsibility. Sarina. So ಇವ್ರು ಏನ್ ಮಾಡ್ತಾರಂದ್ರೆ so this person is the main contact between the university and the companies. Okay. So ಈಗ ನಮ್ ಯೂನಿವರ್ಸಿಟಿ ಏನಿದೆ VTU, ಅದ್ರ ಅಂಡರ್ ತುಂಬಾನೇ ಕಂಪನೀಸ್ ರಿಜಿಸ್ಟರ್ ಆಗಿದೆ. ನಾ ಹೇಳಿನಲ್ಲ ಮ್ಯಾಂಡೇಟರಿ ಇಂಟರ್ನ್ಶಿಪ್ ಏನಿದೆ ಅದು BTU ಅಲ್ಲಿ ರಿಜಿಸ್ಟರ್, ಯಾವ್ದೆಲ್ಲ ಕಂಪನೀಸ್ ರಿಜಿಸ್ಟರ್ ಆಗಿದೆ ಅದ್ರ ಮೇಲೆ ನೀವು ನಿಮ್ಮದು ಇಂಟರ್ನ್ಶಿಪ್ ಅನ್ನು ಮಾಡ್ಕೋಬೇಕಂತ. ಫಾರ್ ಎಕ್ಸಾಂಪಲ್ ಈಗ ಏನಂದ್ರೆ ಈಗ ನಮ್ಮ VT ಯೂನಿವರ್ಸಿಟಿ ಇದೆ ಅಲ್ಲ, ಅದರಲ್ಲಿ ವೇರಿಯಸ್ ಕಂಪನೀಸ್ ಬರುತ್ತೆ. ಸೊ ಅವು ಎರಡು ಮಧ್ಯೆ ಒಂದ್ ಕಮ್ಯುನಿಕೇಶನ್ ಆಗ್ಬೇಕು, ಒಂದ್ ಕಾಂಟ್ಯಾಕ್ಟ್ ಆಗ್ಬೇಕು. ಓಕೆನಾ? ಸೊ ಅದು ಯಾರ್ ಮಾಡ್ತಾರೆ ಅಂದ್ರೆ ಇದು ನೋಡಲ್ ಆಫೀಸರ್ ಆದ ಪ್ಲೇಸ್ಮೆಂಟ್ ಆಫೀಸರ್. ಸರಿನಾ? ಸೊ ಇವರು ಆ ಒಂದು ಏನು ಕಾಂಟ್ಯಾಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ ಸೊ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಹೆಲ್ಪ್ ಯು ಟು ಫೈಂಡ್ ದ ಅಪಾರ್ಚುನಿಟೀಸ್. ಓಕೆ ದೇ ವಿಲ್ ಗೈಡ್ ಯು ಥ್ರೂ ದ ಪ್ರೊಸೆಸ್ ಅಂಡ್ ಎನ್ಶೂರ್ ಎವ್ರಿಥಿಂಗ್ ಇಟ್ ವಿಲ್ ರನ್ ಸ್ಮೂತ್ಲಿ. ಸರಿನಾ? ಸೊ ಇದೆಲ್ಲ ಆಗುತ್ತೆ. ಓಕೆ ಓಕೆ ಸೊ ಇದು ರೋಲ್ ಆಫ್ ನೋಡಲ್ ಆಫೀಸರ್. ಸರಿನಾ? ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಇಂಟರ್ನ್ಶಿಪ್ ಸೂಪರ್ವೈಸರ್ ಆರ್ ದ ಇಂಟರ್ನ್ಶಿಪ್ ಫ್ಯಾಸಿಲಿಟೇಟರ್. ಸಿ ರೋಲ್ ಆಫ್ ಇಂಟರ್ನ್ಶಿಪ್ ಸೂಪರ್ವೈಸರ್. ಓಕೆನಾ? ಸೊ ಇದ್ರದ್ ಸೊ ಇವ್ರದ್ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂದ್ರೆ ಸೊ ದಿಸ್ ಪರ್ಸನ್ ಫ್ರಮ್ ಯೋರ್ ಕಾಲೇಜ್ ಗೈಡ್ಸ್ ಯು. ಓಕೆ monitors your progress and helps evaluate your internship. Okay this will be your person. So this will be the person from your college itself. Sarina, they'll monitor your progress. ಯಾವ್ದು ಏನ್ ಪ್ರೋಗ್ರೆಸ್ ಆಗ್ತಿದೆ, they will monitor each and every milestone of your progress and they will help you to evaluate your internship. Sarina. So they will be so these are the people who will be engaged in your internship journey. Okay, these will be the roles and responsibilities that will be engaged in your internship journey. Sarina. So ಯಾರೆಲ್ಲ ಇದ್ದಾರೆ ಫಸ್ಟ್ ಇಟ್ ವಿಲ್ ಬಿ ಯು. ಓಕೆ ಯು ವಿಲ್ ಬಿ ಎಂಗೇಜ್ ಇನ್ ದಿಸ್ ಇಂಟರ್ನ್ಶಿಪ್. ಸೆಕೆಂಡ್ ಏನಂದ್ರೆ ಆರ್ಗನೈಸೇಷನ್ ಆರ್ ದ ಕಂಪನಿ, ನೀವು ಎಲ್ಲಿ ಇಂಟರ್ನ್ಶಿಪ್ ತಗೊಳ್ತಿದ್ದೀರಾ ಅದು. ನೆಕ್ಸ್ಟ್ ನೋಡಲ್ ಆಫೀಸರ್ ಆರ್ ದ ಪ್ಲೇಸ್ಮೆಂಟ್ ಆಫೀಸರ್. ನೋಡಲ್ ಆಫೀಸರ್ ಅಂಡ್ ಪ್ಲೇಸ್ಮೆಂಟ್ ಆಫೀಸರ್ ಅಂದ್ರೆ ನಾ ಹೇಳಿದ್ನಲ್ಲ ದಿಸ್ ವಿಲ್ ಬಿ ದ ಪರ್ಸನ್. ಓಕೆ ಹೂ ವಿಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಯೂನಿವರ್ಸಿಟಿ ಅಂಡ್ ದ ಕಂಪನೀಸ್. ಓಕೆ ನೆಕ್ಸ್ಟ್ ಇಂಟರ್ನ್ಶಿಪ್ ಸೂಪರ್ವೈಸರ್. ಸೊ ದಿಸ್ ಪರ್ಸನ್ ವಿಲ್ ಬಿ ಫ್ರಮ್ ಯರ್ ಕಾಲೇಜ್ ಇಟ್ ಸೆಲ್ಫ್. ದೇ ವಿಲ್ ಮಾನಿಟರ್ ಯೋರ್ ಪ್ರೋಗ್ರೆಸ್. ಸರಿನಾ? ಸೊ next okay last and important thing. Okay so ಏನಂದ್ರೆ ರೆಕಮೆಂಡೆಡ್ ಟೈಪ್ಸ್ ಆಫ್ ಕಂಪನೀಸ್. ಓಕೆ ಯಾವ್ದೆಲ್ಲ ಕಂಪನಿ ಇದೆ, ಯಾವ್ದೆಲ್ಲ ಕಂಪನೀಸ್ ಎಲ್ಲ ಇದೆ, ಓಕೆನಾ ಎಲ್ಲದು ನೋಡೋಣ. ಕೋರ್ ಸೆಕ್ಟರ್ ಇಂಡಸ್ಟ್ರಿ ಅಂದ್ರೆ ಬೇಸ್ಡ್ ಆನ್ ಬ್ರಾಂಚಸ್. ಈಗ ನಮ್ಮ ಬ್ರಾಂಚ್ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಇದ್ರೆ ಸೊ ಈ ತರ ಎಲ್ಲ ಕಂಪನಿಯಲ್ಲಿ ನೀವು ನಿಮ್ಮ ಇಂಟರ್ನ್ಶಿಪ್ ಅನ್ನು ಮಾಡ್ಕೋಬಹುದು. ಸರಿನಾ? ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ IT ಇದ್ರೆ ಯು ಕ್ಯಾನ್ ಡೂ ಇನ್ ಇನ್ಫೋಸಿಸ್, TCS, ವಿಪ್ರೋ, HCL, IBM, ಟೆಕ್ ಮಹೀಂದ್ರಾ. ಓಕೆ ಸ್ಟಾರ್ಟ್ಅಪ್ಸ್, ಕಾಗ್ನಿಸೆಂಟ್, ಇವೆಲ್ಲ ಕಂಪನೀಸ್ ಅಲ್ಲಿ ನೀವು ನಿಮ್ಮದು ಮಾಡ್ಕೋಬಹುದು. ಓಕೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಾಮ್ ಇದೆ BSNL, ಕ್ವಾಲ್ಕಾಮ್, ಟೆಕ್ಸಾಸ್ ಇನ್ಸ್ಟ್ರುಮೆಂಟಲ್, DRDO. ಓಕೆ ಇದರಲ್ಲಿ ನಿಮ್ಮದು ಏನ್ ಇಂಟರ್ನ್ಶಿಪ್ ಇದೆ ಮಾಡ್ಕೋಬಹುದು. ಏರೋನಾಟಿಕಲ್ ಮತ್ತೆ ಆಟೋಮೊಬೈಲ್ ಇದ್ರೆ ಯು ಕ್ಯಾನ್ ಡೂ ಇಸ್ರೋ. ಓಕೆನಾ? ಮಹೀಂದ್ರಾ, ಮಾರುತಿ ಸುಜುಕಿ, ಫ್ರಮ್ ದೇರ್ ಯು ಕ್ಯಾನ್ ಡೂ. ನೆಕ್ಸ್ಟ್ ಕೆಮಿಕಲ್ or textile industry ಇದೆ ಟಾಟಾ ಯು ಕ್ಯಾನ್ ಡೂ. ಓಕೆ ಅರವಿಂದ್ ಮಿಲ್ಸ್, there you can do your internship. Okay so
Besides this, you can do from the various other government sectors. Okay, like Indian Railways, ISRO ಅಲ್ಲಿ ಮಾಡ್ಬೋದು. Next, Karnataka Power Transmission. Okay, you can do there. So various type of ನಿಮ್ಗೆ opportunity ಅನ್ನು ನೀಡಿದ್ದಾರೆ. You can do from various sources. Okay, na? You can do your internships from there. Research ಮಾಡೋದಿದ್ರೆ you can do from IIS, IIT, NITs. You can do from there, or you can do from the BTO Research Center. You can see here. You can do from here also. Next, incubation and innovation centers ಅಲ್ಲಿ ಮಾಡ್ಬೋದು. ಅಂದ್ರೆ ಏನು ಅಟಲ್ ಲ್ಯಾಬ್ ಏನಿದೆ ಅಲ್ಲಿ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಇದೆ, ಅಲ್ಲಿ ನೀವು ಮಾಡ್ಬೋದು. ವಿಟೋ ಇಂದನೂ ಇರುತ್ತೆ, ಅಲ್ಲಿ ನೀವು ಮಾಡ್ಕೋಬಹುದು. ಸರಿನಾ? ಸೊ ಇವೆಲ್ಲದೂ ಒಂದು ಅಪಾರ್ಚುನಿಟಿ ನಿಮಗೆ ವಿಟೋ ಇಂದ ನೀಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸರಿನಾ? ಈಗ ಏನ್ ಹೇಳ್ತಿದ್ದೀನಿ, ವಾಟ್ ಡಾಕ್ಯುಮೆಂಟ್ ಯು ನೀಡ್ ಟು ಸಬ್ಮಿಟ್. ಓಕೆ, ಈಗ ಆಸ್ ವಿ ಆಲ್ ನೋ ಇಂಟರ್ನ್ಶಿಪ್ ಏನ್ ನಡುತ್ತೆ, ಇಟ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ CIE ಮತ್ತೆ SEC ಮೇಲೆ ನಿಮ್ಮ ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಓಕೆನಾ? ಸೊ ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅದು ಹೇಳ್ತೇನೆ. ಫಸ್ಟ್ ಥಿಂಗ್ ಏನಂದ್ರೆ ಸ್ಟೂಡೆಂಟ್ಸ್ ಡೈರಿ. ಸ್ಟೂಡೆಂಟ್ಸ್ ಡೈರಿ ಏನಂದ್ರೆ, ಸೊ ದಿಸ್ ಇಸ್ ಅ ಡೈಲಿ ಲಾಗ್. ಓಕೆ, ವೇರ್ ಯು ರೈಟ್ ಡೌನ್ ವಾಟ್ ಯು ಡಿಡ್. Okay, so this is a daily log where you write down what you did. This is like a personal diary tarane. Okay na? So you will write down what you have done, what you have learned, and what you have observed. Okay na? So yakandre it will help you to reflect on your experience. Okay, and needs to be signed regularly by your supervisor. Sarina? So this will be done through the student's diary. Next, industry internship report. So this is a mandatory internship training report. Okay na? So ಇದ್ರಲ್ಲಿ ಏನಿರುತ್ತೆ ಅಂದ್ರೆ, a detailed report summarization, your entire internship ಹೇಗ್ ನಡೆದಿದೆ ಅದು ನೀವು ಇನ್ಕ್ಲೂಡ್ ಮಾಡ್ತೀರಾ. ವಾಟ್ ಯು ಹ್ಯಾವ್ ಲರ್ನ್ ಅಂಡ್ ಹೌ ಇಟ್ ರಿಲೇಟ್ಸ್ ಟು ಯುವರ್ ಸ್ಟಡೀಸ್ ಎಲ್ಲದು ಇದು ಒಂದು ರಿಪೋರ್ಟ್ ಫಾರ್ಮೆಟ್ ಅಲ್ಲಿ ನೀವು ಮಾಡ್ಬೇಕು. ಸರಿನಾ? ನೆಕ್ಸ್ಟ್ ಇನ್ನೊಂದು ಏನಂದ್ರೆ ರಿಸರ್ಚ್ ಇಂಟರ್ನ್ಶಿಪ್ ರಿಪೋರ್ಟ್. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ರಿಸರ್ಚ್ ಇಂಟರ್ನ್ಶಿಪ್ ಅನ್ನು ಎನ್ರೋಲ್ ಆಗಿದ್ದೀರಾ, ಸೊ ವಾಟ್ ದೇ ಹ್ಯಾವ್ ಟು ಡೂ ಇಸ್, ದಿಸ್ ಇಸ್ ಲೈಕ್ ಅ ಪ್ರಾಜೆಕ್ಟ್ ರಿಪೋರ್ಟ್. ಓಕೆ, ಆರ್ ದ ಥೀಸಿಸ್ ಔಟ್ಲೈನ್ ಯುವರ್ ರಿಸರ್ಚ್ ಪ್ರಾಬ್ಲಮ್, ಮೆಥಡ್ಸ್ ಅಂಡ್ ಫೈಂಡಿಂಗ್ಸ್ ಅಂಡ್ ಕನ್ಕ್ಲೂಷನ್. ಲೈಕ್ ನೀವು ಈಗ ಒಂದು ಇವಾಗ ಪ್ರಾಜೆಕ್ಟ್ ಏನ್ ಮಾಡ್ತಿದ್ದೀರಾ ಇನ್ ಯರ್ ಫೈನಲ್ ಇಯರ್, ಒಂದು ರಿಪೋರ್ಟ್ ಇರುತ್ತೆ ರೈಟ್, ಹಾಗೆ ಇದು ರಿಸರ್ಚ್ ರಿಪೋರ್ಟ್ ಅನ್ನು ನೀವು ಸಬ್ಮಿಟ್ ಮಾಡಬೇಕು. ಸರಿನಾ? ನೆಕ್ಸ್ಟ್ ಸೊಸೈಟಲ್ ಇಂಟರ್ನ್ಶಿಪ್ ರಿಪೋರ್ಟ್ ಅಂದ್ರೆ ಇಟ್ ಈಸ್ ಅ ಸ್ಪೆಷಲ್ ರಿಪೋರ್ಟ್ ಆರ್ ದ ಸೋಷಿಯಲ್ ವರ್ಕ್ ಇಂಟರ್ನ್ಶಿಪ್. ಓಕೆ, ಡೀಟೇಲಿಂಗ್ ದ ಕಮ್ಯುನಿಟಿ ಪ್ರಾಬ್ಲಮ್ಸ್, ಯುವರ್ ಆಕ್ಟಿವಿಟೀಸ್ ಅಂಡ್ ದ ಇಂಪ್ಯಾಕ್ಟ್ ಯು ಮೇಡ್. ಸರಿನಾ? ಏನೆಲ್ಲ ಚೇಂಜಸ್ ಮಾಡಿದೀರಾ. ಈಗ ಸೊಸೈಟಿ ಇವಾಗ ಹೇಗಿತ್ತು ಸೊಸೈಟಿ, ನೀವು ಬಂದ್ಮೇಲೆ ಈ ಇಂಟರ್ನ್ಶಿಪ್ ಅನ್ನು ಮಾಡಿ ಆಮೇಲೆ ಸೊಸೈಟಿಯಲ್ಲಿ ಏನ್ ಚೇಂಜಸ್ ಆಗಿದೆ ಅದರಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ದಿಸ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಯೋರ್ ರಿಪೋರ್ಟ್. ಸರಿನಾ? ನೆಕ್ಸ್ಟ್ ಪೋಸ್ಟ್ ಟ್ರೈನಿಂಗ್ ಆರ್ ಪೋಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ರಿಪೋರ್ಟ್ ಏನಿದೆ ಅದರಲ್ಲಿ ಏನಾಗುತ್ತೆ ಅಂದ್ರೆ, ಇಫ್ ಯುವರ್ ಇಂಟರ್ನ್ಶಿಪ್ ಇಸ್ ಅ ಪಾರ್ಟ್ ಆಫ್ ಅ ಜಾಬ್ ಆಫರ್, ಯು ಸಬ್ಮಿಟ್ ಅ ರಿಪೋರ್ಟ್ ಆನ್ ದ ಟ್ರೈನಿಂಗ್ ಯು ರಿಸೀವ್ಡ್. ಸರಿನಾ? ಈಗ ನಿಮ್ಗೆ ಒಂದು ಪ್ಲೇಸ್ಮೆಂಟ್ ಆಗಿದೆ. ಸರಿನಾ? ಒಂದು ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಸೊ ಅದ್ರ ಮೇಲೆ ನೀವು ಇಂಟರ್ನ್ಶಿಪ್ ಮಾಡೋದಿದ್ರೆ, ಸೊ ಯು ಸಬ್ಮಿಟ್ ಅ ರಿಪೋರ್ಟ್ ಆನ್ ದ ಟ್ರೈನಿಂಗ್ ದಟ್ ಯು ಹ್ಯಾವ್ ರಿಸೀವ್ಡ್. ಓಕೆ, ಸೊ ದಿಸ್ ವಿಲ್ ಹೌ ಇಟ್ ವಿಲ್ ಬಿ ಡನ್. ನಾನು ಹೇಳಿದ್ದೀನಿ, ನಿಮ್ಮದು ಇಂಟರ್ನ್ಶಿಪ್ ಏನಿದೆ ಇಟ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಬೇಸ್ಡ್ ಆನ್ CIE ಮತ್ತೆ SEE. ಓಕೆ, CIE ಅಂದ್ರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಓಕೆನಾ? ಸೊ ಇದು ಹೇಗ್ ನಡೀತೆ ಅಂದ್ರೆ, ದಿಸ್ ಇಸ್ ಲೈಕ್ ಯೋರ್ ಇಂಟರ್ನಲ್ ಅಸೆಸ್ಮೆಂಟ್. ಈಗ ನಿಮ್ ಕಾಲೇಜಲ್ಲಿ ಹೇಗೆ ಇಂಟರ್ನಲ್ ಅಸೆಸ್ಮೆಂಟ್ ಆಗುತ್ತೆ, ಸೊ ಈಗ ನಿಮ್ದು ಇಂಟರ್ನಲ್ಸ್ ಏನೆಲ್ಲ ಬರೀತೀರಿ ನೀವು. ಓಕೆ, ಇಂಟರ್ನಲ್ಸ್ ಬರೆದು ಅದ್ರ ಮೇಲೆ ನಿಮ್ಗೆಲ್ಲ ಮಾರ್ಕ್ ಕೊಡ್ತಾರಲ್ಲ, ಎವರೇಜ್ ಎಲ್ಲ ತೆಗೆದು ಅದ್ರ ಮೇಲೆ ಹೇಗೆ ನೀವು ಮಾಡ್ತೀರಾ ಇಂಟರ್ನಲ್ಸ್, ಅದ್ರ ಮೇಲೆ ನಿಮ್ಗೆ ಒಂದು ಓವರ್ ಆಲ್ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಸೊ ಅದ್ರ ಮೇಲೆ ಇದು ನಡೆಯುತ್ತೆ. ಓಕೆ, ಸೊ ನಿಮ್ಮ ಕಂಟಿನ್ಯೂಸ್ ಏನೆಲ್ಲ ಎಂಗೇಜ್ಮೆಂಟ್ ಇರುತ್ತೆ ಫಾರ್ ದಿಸ್ ಇಂಟರ್ನ್ಶಿಪ್, according to that, based on your internal evaluation, this will be given marks. Okay na? ಸೊ ಇದ್ರಲ್ಲಿ ನೋಡಿ ಎಕ್ಸಲೆಂಟ್ ಇರುತ್ತೆ, ಗುಡ್, ಸ್ಯಾಟಿಸ್ಫ್ಯಾಕ್ಟರಿ, ಅನ್ಸ್ಯಾಟಿಸ್ಫ್ಯಾಕ್ಟರಿ, ಈ ತರ ಎಲ್ಲ ನಿಮ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಓಕೆ, SCE ಅಂದ್ರೆ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್. ಸೊ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ ಅಂದ್ರೆ ಈಗ ನಮ್ಗೆ ಹೇಗೆ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ ಆಗುತ್ತೆ, ಫೈನಲ್ ಎಕ್ಸಾಮ್ ಹೇಗಾಗುತ್ತೆ, ಸೇಮ್ ಇದು ಹಾಗೆ ಆಗುತ್ತೆ ಫಾರ್ ದ ಇಂಟರ್ನ್ಶಿಪ್. ಓಕೆನಾ? ಸೊ ಇದ್ರಲ್ಲಿ ಏನಿರುತ್ತೆ, ನಾವು ನಮ್ಮದು ರಿಪೋರ್ಟ್ ಏನಿದೆ ಅದನ್ನ ನಾವು ಕೊಡ್ಬೇಕು, ಪ್ರೆಸೆಂಟ್ ಮಾಡ್ಬೇಕು. ನಮ್ದು ಇಂಟರ್ನ್ಶಿಪ್ ಹೇಗಾಗಿದೆ ಒಂದು ರಿಪೋರ್ಟ್ ಮಾಡಿ ಅದನ್ನ ನಾವು ಪ್ರೆಸೆಂಟ್ ಮಾಡ್ಬೇಕು. ಅಂಡ್ ಸೇಮ್ ಓಕೆ ಲೈಕ್ ಅ ವೈವಾ ತರ ಇಲ್ಲಿ ಒಂದು ಜಡ್ಜ್ ಪ್ಯಾನಲ್ ಮೆಂಬರ್ಸ್ ಎಲ್ಲ ಇರ್ತಾರೆ, ಅವ್ರ ಮುಂದೆ ನೀವು ಪ್ರೆಸೆಂಟ್ ಮಾಡ್ಬೇಕು. ಅಂಡ್ ವೈವಾ ವಾಯ್ಸ್ ಏನಿದೆ ಅದನ್ನೆಲ್ಲ ಕೊಡ್ಬೇಕು. ಬೇಸ್ಡ್ ಆನ್ ಯುವರ್ ಆನ್ಸರ್ಸ್ ಯಾವ ತರ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಯಾವ ತರ ಎಲ್ಲ ನೀವು ಏನ್ ಹೇಳುದು,
ಅಂದ್ರೆ ಯಾವ ತರ ನಿಮ್ಮ ಸ್ಕಿಲ್ಸ್ ಅನ್ನು ನೀವು ಎಕ್ಸಿಬಿಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಎಕ್ಸಾಮಿನರ್ಸ್ ಗ್ರೇಡ್ಸ್ ಅನ್ನು ಕೊಡ್ತಾರೆ. ಸರಿನಾ? ಸೊ ಈ ತರ ಒಂದು ಇವ್ಯಾಲ್ಯೂಯೇಷನ್ ಸ್ಕೀಮ್ ನಡೀತಾ ಇದೆ. ಓಕೆನಾ? ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಸರಿನಾ? ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದು. ಓಕೆ, ಫಾರ್ ರಿಸರ್ಚ್ ಇಂಟರ್ನ್ಶಿಪ್ಸ್ ಹೇಗ್ ನಡೀತದೆ ಅಂದ್ರೆ, ದಿಸ್ SEE ವಿಲ್ ಫೋಕಸ್ ಆನ್ ದ ಇನೋವೇಟಿವ್ನೆಸ್ ಆಫ್ ಯೋರ್ ರಿಸರ್ಚ್. ನಿಮ್ಮ ರಿಸರ್ಚ್ ಎಷ್ಟು ಇನೋವೇಟಿವ್ ಇದೆ ಅದ್ರ ಮೇಲೆ ನಿಮ್ಗೆ ನಿಮ್ಮ ಮಾರ್ಕ್ಸ್ ಅನ್ನು ಕೊಡ್ತಾರೆ. ಸರಿನಾ? ಇದ್ರ ಡೀಟೇಲ್ಡ್ ಇನ್ಫಾರ್ಮೇಶನ್ ಇಲ್ಲಿ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆನಾ? ಸ್ಕಿಲ್ ಎನ್ಹಾನ್ಸ್ಮೆಂಟ್ ಯಾರೆಲ್ಲ ತಗೊಂಡಿದ್ದಾರೆ ಅಂದ್ರೆ, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಂದ್ರೆ ಇಟ್ ಇಸ್ ಅ ಕೋರ್ಸ್ ವಿಚ್ ಇಸ್ ಆಫರ್ಡ್ ಬೈ ದ VTU. ಇಟ್ ವಿಲ್ ಬಿ ಡನ್ ಆನ್ಲೈನ್. ಸರಿನಾ? ಇವ್ರಿಗೆ ಹೇಗ್ ನಡೀತದೆ ಅಂದ್ರೆ, ಸೊ ದಿಸ್ ಇವ್ಯಾಲ್ಯೂಯೇಷನ್ ವಿಲ್ ಬಿ ಡನ್ ಬೈ ಅ ಸೆಂಟ್ರಲ್ ಬಾಡಿ. ಓಕೆ, ಸೆಂಟ್ರಲ್ ಬಾಡಿ ಏನಂದ್ರೆ ಸೆಂಟರ್ ಆಫ್ ಆನ್ ಅಂಡ್ ಎಜುಕೇಶನ್ ಮೈಸೂರಲ್ಲಿ ಇರುತ್ತೆ. ಓಕೆ, ಅವರಿಂದ ನಿಮ್ಮದು ಏನೆಲ್ಲ ಇದೆ ಅದು ಇವ್ಯಾಲ್ಯೂಯೇಷನ್ ಹೇಗೆಲ್ಲ ಮಾಡಬೇಕು ಅವೆಲ್ಲ ಸೆಂಟರ್ ಆಫ್ ದ ಬಾಡಿಯಲ್ಲಿ ಆಗುತ್ತೆ. ಸರಿನಾ? ಸೊ ಇಷ್ಟೆಲ್ಲ ಇತ್ತು. ಇದು ತುಂಬಾನೇ ಇಂಪಾರ್ಟೆಂಟು, ಗಮನಕ್ಕೆ ಇಟ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಲಾಸ್ಟ್ ಥಿಂಗ್ ಏನಂದ್ರೆ ಇದು. ಸೊ ದಿಸ್ ಇಸ್ ದ ಫಾರ್ಮೆಟ್. ಸರಿನಾ? ಕನ್ಸೆಂಟ್ ಆಫ್ ಇಂಟರ್ನ್ಶಿಪ್ ಮೆಂಟರ್ನ್ಶಿಪ್ ಇವೆಲ್ಲ ಫಾರ್ಮೆಟ್. ಈ ಫಾರ್ಮೆಟ್ ಎಲ್ಲ ಕೊಟ್ಟಿದ್ದಾರೆ. ಇಂಟರ್ನ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದು ಫಾರ್ಮೆಟ್. ಆಮೇಲೆ ಫಾರ್ಮೆಟ್ ಆಫ್ ಇಂಟರ್ನ್ಶಿಪ್ ರಿಪೋರ್ಟ್. ನೀವು ಇಂಟರ್ನ್ಶಿಪ್ ರಿಪೋರ್ಟ್ ಅಂತೂ ಮ್ಯಾಂಡೇಟರಿ ಮಾಡ್ಲೇಬೇಕು, ನಾನು ಹೇಳಿದ್ದೀನಿ. ಸೊ ಅದು ಹೇಗೆಲ್ಲ ಮಾಡ್ಬೇಕು ಎಲ್ಲದೂ ಕೊಟ್ಟಿದ್ದಾರೆ ಇದರಲ್ಲಿ. ಇಂಟರ್ನ್ಶಿಪ್ ರಿಪೋರ್ಟ್ ನೋಡಿ ಹೀಗೆ ಇರಬೇಕು. ಸರಿನಾ? ಸೊ ಇದ್ ಎಲ್ಲದನ್ನು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸರಿನಾ? ಸೊ ಏನೆಲ್ಲ ಇದು ಒಂದು PDF ಏನಿದೆ ಇದು ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಸರಿನಾ? ವೆಬ್ಸೈಟ್ ಯಾವ್ದಂದ್ರೆ VTU ಡೆವಲಪರ್ ಅಂತ ಒಂದು ವೆಬ್ಸೈಟ್ ಇದೆ. ಯು ಕ್ಯಾನ್ ಗೋ ದೇರ್, ಯು ಕ್ಯಾನ್ ಚೆಕ್ ದಿಸ್. ಸರಿನಾ? ಯು ವಿಲ್ ಗೆಟ್ ದ ಕಂಪ್ಲೀಟ್ PDF. ಕಂಪ್ಲೀಟ್ ಆಗಿ ನೋಡ್ಕೊಂಡು ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ಡಿಸಿಷನ್ ಕಂಡ್ರಿ ಇವು. ಓಕೆ, ಕಂಪ್ಲೀಟ್ ಆಗಿ PDF ಅನ್ನು ಓದ್ಕೊಂಡು ಹೋಗಿ. ಸರಿನಾ? ಸೊ ಇದು ತುಂಬಾನೇ ಲಾಂಗ್ ವಿಡಿಯೋ ಆಗಿದೆ, ಬಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಎಲ್ಲ VTU ಸ್ಟೂಡೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಜರ್ನಿಗೆ ಬಂದಿದ್ದೀರಾ, 4th ಇಯರ್. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಗೋ ಥ್ರೂ ದ ಕಂಪ್ಲೀಟ್ PDF. ಸರಿನಾ? ಐ ನೋ ಇಟ್ ಇಸ್ ವೆರಿ ಲೆಂದಿ, 38 pages ಆಫ್ PDF ಇದು. ತುಂಬಾನೇ ಲೆಂದಿ ವಿಡಿಯೋ ಆಗಿದೆ ಬಿಕಾಸ್ ಇಟ್ ಇಸ್ ಅ ಲೆಂದಿ PDF. ಸೊ ಗೋ ಥ್ರೂ ದಿಸ್. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ. ಸೊ ಐ ಹೋಪ್ ಈ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ನಿಮ್ಗೆಲ್ಲರಿಗೂ. ಜೈ ಶ್ರೀರಾಮ್.